नैनं छिन्दन्ति शस्त्राणि नैनं दहति पावकः न चैनं क्लेदयन्त्यापो न ಶೋಷಯತಿ ಮಾರುತಃ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆತ್ಮಕ್ಕೆ ಯಾವತ್ತೂ ಕೂಡ ಸಾವಿಲ್ಲ ಅನ್ನೋದನ್ನ ಹೇಳಿದ್ರು ಸಹ ನಾವು ಅದೆಷ್ಟೇ ಕರ್ಮ ಬಿಲೀವರ್ಸ್ ಆಗಿರಲಿ, ಆಧ್ಯಾತ್ಮದ ಬಗ್ಗೆ ಮಾತಾಡೋರಾಗಿದ್ರು, ಸೈಂಟಿಫಿಕ್ ವೇಯಲ್ಲಿ ಥಿಂಕ್ ಮಾಡೋರು ಆಗಿದ್ರು, ಈ ಸೌಜನ್ಯ ಕೇಸನ್ನು ಸೇರಿದ ಹಾಗೆ ನಿರ್ಭಯಾ ಕೇಸ್ ಇರ್ಬೋದು, ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಥ ಕೆಲವೊಂದಷ್ಟು ಆಯ್ದ ಕೇಸ್ಗಳಲ್ಲಿ ಇಮೋಷನಲಿ ಇಡೀ ಜನಮಾನಸ ಸ್ಟಕ್ ಇರೋದಕ್ಕೆ ಕಾರಣಗಳು ಬೇರೆ ಏನಾದರೂ ಇರಬಹುದಾ? ಒಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ಅವನ ಸಾವು ಕೂಡ ನಿರ್ಧಾರ ಆಗಿರುತ್ತೆ, ಅದೇ ಸತ್ಯ ಅಂತ ನಾವು ಪ್ರತಿಪಾದನೆ ಮಾಡ್ತೀವಿ, ಅದು ಸತ್ಯ ಕೂಡ. ಆದ್ರೆ ಅಕಾಲಿಕ ಮರಣ ಹೇಗೆ ಸಂಭವಿಸೋಕೆ ಸಾಧ್ಯ? ಅಂದ್ರೆ ಹಣೆ ಬರಹ ತಪ್ಪಾಗುವಂತಹ ಸಾಧ್ಯತೆ ಇದೆ ಅಂತ ಅರ್ಥ ತಾನೆ. ಈ ಅಕಾಲಿಕ ಮರಣವನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು, ಹಾಗೆ ಅಕಾಲ ಮರಣಕ್ಕೆ ತುತ್ತಾಗಿರುವಂತಹ ಆತ್ಮ ದೇಹವನ್ನ ಬಿಡುವಾಗ ಅನುಭವಿಸುವಂತಹ ಯಾತನೆ ಏನಿರಬಹುದು, ಅದರ ಪರಿಣಾಮ ಏನಾಗಬಹುದು? ಇಂಥ ನಾಟ್ ಎಟ್ ಆಲ್ ನಾರ್ಮಲ್ ಕ್ವೆಶ್ಚನ್ಗಳಿಗೆ ಉತ್ತರವನ್ನ ಊಹೆಯ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಈ ವಾರದ ಸನಾತನ ಕಥನ. ಭಾನುವಾರ ಬೆಳಗ್ಗೆ 9 ಗಂಟೆಗೆ ನನ್ನ ಯೂಟ್ಯೂಬ್ ಚಾನೆಲ್ ಸನಾತನ ಕಥನದಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ, ಮಿಸ್ ಮಾಡದೆ ನೋಡಿ.